ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನೋಡಿ ಸೂಜಿ ಒಳಗಡೆ ನಾರ್ಮಲ್ ದಾರನ ಹೇಗೆ ಈಸಿಯಾಗಿ ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ಸಿಗತ್ತೆ. ಇದರಿಂದ ನಿಮಗೆ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಹಾಕೋದು ಈಸಿಯಾಗಿ ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಎಲ್ರಿಗೂ ಇದು ತುಂಬಾದೇ ಕಷ್ಟದ ವಿಷಯ ಆಗಿದೆ. ಎಲ್ಲರೂ ಅನ್ಕೋತಾ ಇರ್ತಾರೆ, ಅಯ್ಯೋ ಸೂಜಿಗೆ ದಾರ ಹಾಕಕ್ಕೆ ಕಣ್ಣೇ ಕಾಣಿಸಲ್ಲ, ಏನು ಮಾಡೋದು ಅಂತ. ಇಲ್ಲ ಯಾವ್ದಾದ್ರು ಮಕ್ಕಳನ್ನ ಕರೆದು ಸೂಜಿಗೆ ಇದೊಂಚೂರು ದಾರ ಹಾಕ್ಕೊಡು, ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಕೇಳ್ತಾರೆ. ಅದೆಲ್ಲ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಅಂದರೆ ನೋಡಿ, ನಾನು ಈಸಿಯಾಗಿ ಒಂದು ಟ್ರಿಕ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಾರ್ಮಲ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೂಜಿ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ. ಅದರಲ್ಲಿ ಫಸ್ಟ್ ನಾನು ತೋರಿಸ್ತೀನಿ. ನೋಡಿ, ನಾನು ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿ ಅಂತ ಬ್ಲ್ಯಾಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಥ್ರೆಡ್ನ ಹೀಗೆ ಇಟ್ಕೋಬೇಕು ಫ್ರೆಂಡ್ಸ್. ನಂತರ ಈ ಬರತ್ತಲ್ಲ, ಪಾರ್ಟ್ನ ಹೀಗೆ ದಾರದ ಮೇಲೆ ಹೀಗೆ ಪ್ರೆಸ್ ಮಾಡಬೇಕು. ನಂತರ ಹೀಗೆ ನೋಡಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಆರಾಮಾಗಿ ನೋಡಿ ದಾರ ಮೇಲೆ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಂದ್ಬಿಡುತ್ತಲ್ವಾ. ನೋಡಿ, ನಾನು ಇದೇ ರೀತಿ ಸಣ್ಣ ಸೂಜಿಗೆ, ಅಂದರೆ ಸಣ್ಣ ಇರೋ ಸೂಜಿಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಇಟ್ಕೋಬೇಕು. ಹೀಗೆ ಹೀಗೆ ಟೈಟಾಗಿ ಇಟ್ಕೊಂಡು ಪ್ರೆಸ್ ಮಾಡ್ತಾ ಬರಬೇಕು. ಆವಾಗ ಆಟೋಮೆಟಿಕ್ ಆಗಿ ದಾರ ಈಸಿಯಾಗಿ ಮೇಲ್ ಬರುತ್ತೆ. ಯಾವುದೇ ಥ್ರೆಡ್ಡರ್ನ ಸಹಾಯ ಇಲ್ಲದೇನೆ ನಾವು ನೋಡಿ ಈಸಿಯಾಗಿ ದಾರನ ಸೂಜಿ ಒಳಗಡೆ ಹಾಕ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಚಿಕ್ಕ ಇರೋ ಸೂಜಿನಲ್ಲೂ ಕೂಡ ಎಷ್ಟು ಈಸಿಯಾಗಿ ಬಂದ್ಬಿಡ್ತು. ನಾನಿಲ್ಲಿ 2 ಸೂಜಿನಲ್ಲೂ ತೋರಿಸಿದ್ದೀನಿ ಫ್ರೆಂಡ್ಸ್. ಆ ಥ್ರೆಡ್ಡರ್ನೆಲ್ಲ ನಾವು ತಗೊಂಡ್ರೆ ತುಂಬ ದಿವಸ ಬಾಳಿಕೆನೂ ಬರಲ್ಲ. ಹಾಗೆ 1-2 ಸಾರಿ ಹಾಕೋಷ್ಟೊತ್ತಿಗೆ ಆ ಥ್ರೆಡ್ಡರ್ನ ತಂತಿ ಪಾರ್ಟು ಕಟ್ಟಾಗೋಗುತ್ತೆ. ಅದ್ರ ಬದಲು ನೋಡಿ, ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿ ಸೂಜಿ ಒಳಗಡೆ ದಾರಾನ ಈಸಿಯಾಗಿ ಹಾಕ್ಕೋಬಹುದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಅದರಿಂದ ಅವರಿಗೂ ಹೆಲ್ಪ್ ಆಗಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.